ನಿಮ್ಮ ದಿನಚರಿ ಏನು? ಸರ್ ನನ್ನ ದಿನಚರಿ ಆ, ಬೆಳಗ್ಗೆ ಸರಿಸುಮಾರು 6-6:15 ಎದ್ದು ಬಿಡ್ತೀನಿ. ಏನೇ ಕಾರಣಕ್ಕೂ ಅದ್ರ ಮೇಲೆ ಮಲಗಲ್ಲ. ವ್ಯಾಯಾಮ 1 ಗಂಟೆಗಳ ಕಾಲ. ನಾನು ರಾಷ್ಟ್ರಮಟ್ಟದ ವಾಲಿಬಾಲ್ ಆಟಗಾರನೂ ಆಗಿದ್ದೆ. 2002ರಲ್ಲಿ ನಮ್ಮ ಕರ್ನಾಟಕ ರಾಜ್ಯನ ಪ್ರತಿನಿಧಿಸಿದ್ದೆ. ಮೈಸೂರು ಯೂನಿವರ್ಸಿಟಿ ಆಡಿದ್ದೀನಿ. ಸೊ ನನಗೆ ತುಂಬ ನಂಬಿಕೆ, ಫಿಸಿಕಲಿ ಫಿಟ್ ಆಗಿದ್ರೆ ಮೆಂಟಲಿ ಫಿಟ್ ಆಗಿರ್ತೀವಿ ಅಂತ. ಸೊ ವ್ಯಾಯಾಮನ ಮಾಡ್ತೀನಿ. ನಂತರ ನನ್ನ ಪೂಜಾ ವಿಧಿವಿಧಾನಗಳು ಮುಗಿಸ್ಕೊಂಡು ಕೆಲಸಕ್ಕೆ ಹೋದರೆ ವಿಧಿವಿಧಾನಗಳಲ್ಲಿ ನಮ್ಮ ಪೂಜೆ, ನಮ್ಮ ಕುಲದೇವ್ರನ್ನ ಪೂಜೆ ಮಾಡೇ ಮಾಡ್ತೀನಿ. ನಿಮ್ಮ ಇಷ್ಟ ದೇವರು ಯಾರು? ನಮ್ಮ ಇಷ್ಟ ದೇವರು ಸಿದ್ದಪ್ಪಾಜಿ ದೇವರು, ಚಿಕ್ಕಲ್ಲವ್ರದ್ದು. ನನ್ನ ಫೋನ್ ನೋಡ್ಬೋದು. ಮೊದಲನೇದು ಕ್ಯಾನ್ಸಲ್ ಆದಮೇಲೆ 2 ಫೋಟೋ, ನನ್ನ 2 ಫೋನ್ ಇದೆ. ಇಮಿಡಿಯೇಟಾಗಿ ನಾನು 2 DP ಚೇಂಜ್ ಮಾಡ್ಕೋತೀನಿ. ಒಂದು ನಮ್ಮ ತಂದೆಯವ್ರ ಫೋಟೋ ಇಟ್ಕೋತೀನಿ, ಇನ್ನೊಂದು ನಮ್ಮ ಕುಲದೇವ್ರ ಫೋಟೋ ಇಟ್ಕೋತೀನಿ. ಒಂದು ರಿಜೆಕ್ಟ್ ಆದ ನಂತರ ಭಾಳ ಒಂದು ಏನಾಗುತ್ತೆ, ಈಗ ನಾನು ಭಾಳ ಖುಷಿಯಾಗಿ ನಿಮ್ಮ ಜೊತೆ ಮಾತಾಡ್ತೀನಿ. ಬಟ್ ಆ ಸಮಯದಲ್ಲಿ ಇಷ್ಟು ದೊಡ್ಡ ಅವಕಾಶ, 3ರಲ್ಲಿ ಒಬ್ಬರು ಸೆಲೆಕ್ಟ್ ಆಗಿದ್ದೀನಿ, 3/4 ಭಾಗ ಕೆಲಸ ಮುಗಿದೋಗಿದೆ. ಈ ಸಮಯದಲ್ಲಿ ಹಿಂಗೆ ಆಗೋಯ್ತಲ್ಲ, ನನಗೊಂದು ಮತ್ತೆ ಧೈರ್ಯ ಬೇಕಾಗತ್ತೆ. ಮತ್ತೆ ವಾಪಸ್ ನಾನು ಈ ಒಂದು ಕೆಲಸ ಮಾಡಬೇಕಾಗಿರುತ್ತೆ, ಭಾಳ ದೊಡ್ಡ ಕೆಲಸ. ಅಲ್ಲಿ ಚಂಪತ್ ರಾಯ್ ಅವರು ಸೆಕ್ರೆಟರಿ, ನಮ್ಮ ಶ್ರೀರಾಮ ಟ್ರಸ್ಟ್ ಅವರು ಭಾಳ ಸೂಕ್ಷ್ಮ ಜೀವಿ. ಅವರು ಎಲ್ಲ ಕೆಲಸ ಬಿಟ್ಟು ಈ ಹುಡುಗ ಮೋಸ್ಟ್ಲಿ ಡಿಪ್ರೆಷನ್ ಕೊಟ್ಟೋಗ್ತಾನೆ, ಯಾಕಂದ್ರೆ ಇಂಥ ಅದೊಂದು ದೊಡ್ಡ ಆಘಾತ. ಹೌದು, 70 ಭಾಗ ಮುಗ್ದು ಮತ್ತೆ ಹೊಸ ಮಾಡಿ ಅಂದಾಗ ಆ ಸಮಯದಲ್ಲಿ ಅಂತ ಹೇಳಿ ಅವರು ಎಲ್ಲ ಕೆಲಸ ಬಿಟ್ಟು ಬಂದು ನನ್ನನ್ನು ಹಿಮ್ಮತ್ ಮತ್ತಾರೋ ಅಂತ ಹೇಳಿ ಅವರು ತುಂಬ ಧೈರ್ಯ ನಂಬ್ತಾರೆ. ಆದರೂ ಒಳಗೇನೋ ನನಗೆ ಬೇಕು, ನನಗೆ ಇನ್ನೂ ಯಾರ್ದೋ ಒಂದು ಮಾರಲ್ ಸಪೋರ್ಟ್ ಬೇಕು. ನಮ್ಮ ತಂದೆಯವ್ರ ಫೋಟೋ ಮತ್ತು ನನ್ನ ಫೋನ್ ಈಗಲೂ ಇದೆ, ಅಲ್ಲಿ ತೋರಿಸ್ತೀನಿ. ನಾನು ಸಿದ್ದಪ್ಪಾಜಿ ದೇವ್ರ ಕಂಡಾಯ ಫೋಟೋನ ಇಟ್ಕೊತೀನಿ. ನಮ್ಮ ತಂದೆಯವ್ರು ನಗ್ನಗ್ತಾ ಒಂದು ಫೋಟೋ, ಅವ್ರು ತೀರೋದ್ರು ಅಂತ ಹೇಳಿ ಹಠದಿಂದ ನಾನು ಈ ಕೆಲಸ ಮಾಡಿದೆ. ಅವ್ರಿಗೇನು ನಾನು ಹೇಳಿದ್ದೆ, ಮೊದಲನೇದಕ್ಕಿಂತ ಚೆನ್ನಾಗಿ ಮಾಡ್ತೀನಿ ಅಂತ, ಹಾಗೇನೆ ಅವ್ರು ಮಾಡಿಸ್ಕೊಂಡ್ರು. ಸೊ ಎಷ್ಟು ವಿಗ್ರಹ ಮಾಡಿದ್ರಿ ಇಲ್ಲಿ ತನಕ ನೀವು? ಸುಮಾರು 1000 ವಿಗ್ರಹ ಮಾಡಿದ್ದೀನಿ ಸರ್. ಈ 1000 ಇಲ್ಲಿ ತನಕ ನೀವು ಮಾಡಿದಂಥ 1000 ವಿಗ್ರಹ ನೀವು ಹೇಳ್ತಾ ಇದ್ರಿ, ನನಗೆ ಅನಿಸ್ತಾ ಇತ್ತು ನಾನು ಭಾಳ ದೊಡ್ಡದು ಮಾಡ್ತೇನೆ ಅಂತೇಳಿ. ಬಹುಶಃ ಇದು ಹಣಕಾಸಿನ ವಿಚಾರ ಅಂತ ನಾನು ಹೇಳೋದಲ್ಲ. ಹೌದು, ಈ 1000 ವಿಗ್ರಹಗಳನ್ನು ನೀವು ಮಾಡಿದ್ರಲ್ಲ ಇಲ್ಲಿ ತನಕ, ಈಗ ನಿಮ್ಗೆ ಬರುವಂಥ ಒಂದು ವಿಗ್ರಹದ ಆಫರ್ ಕೂಡ 1000 ವಿಗ್ರಹಕ್ಕಿಂತ ಜಾಸ್ತಿ. ಈಗ ನೀವು ಅಂದಂಗೆ ಪ್ರಪಂಚನ ಏನೇ ಕೇಳಿದ್ರು ಕೊಡೋಕೆ ರೆಡಿ ಇದ್ದಾರೆ ಸರ್. ಏನೇ ಕೇಳಿದ್ರು ನೀವು ಗೊತ್ತಿಲ್ಲ, ಕಲೆಗೆ ಇಷ್ಟು ಮಟ್ಟಕ್ಕೆ ಹೋಗುತ್ತೆ ನನಗೆ ಕಲಾವಿದನಾಗ ನನಗೆ ನಂಬಿಕೆ ಇರಲ್ಲ. ನೀವೇನು ಕೇಳಿದ್ರು ಕೊಡೋಕೆ ರೆಡಿ ಇದ್ದಾರೆ. ಬಟ್ ನಾನು ಅದು ಎಷ್ಟು ಬೇಕೋ ಅದಕ್ಕೆ ಎಷ್ಟು ನ್ಯಾಯವಾಗಿ ಸಲ್ಬೇಕು ಅಷ್ಟೇ ತೊಗೊಂಡು ಇದು ಮಾಡ್ಕೊತೀನಿ. ನಾನು ರಾಮನ ಮೂರ್ತಿ ವಿಚಾರಕ್ಕೆ ಎಷ್ಟು ಏನಂತ ಖಂಡಿತವಾಗಲ್ಲ ನಾನು ಕೇಳಲಾರೆ, ನನಗೂ ಗೊತ್ತಿದೆ ಅದು ಬೇಕಿಲ್ಲ. ನಾನು ಕೇಳ್ತಿರೋದು ಏನಂತಂದರೆ, ನರೇಂದ್ರ ಮೋದಿ ಅವರೇನು ಹೇಳಿದ್ರು, ಇನ್ನೂ ಅವ್ರನ್ನ ಭೇಟಿ ಮಾಡೋ ಅವಕಾಶ ಇಲ್ಲ, ಇನ್ನೂ ಸಿಕ್ಕಿಲ್ಲ. ಬಟ್ ನನಗೆ ನಮ್ಮ ಚಂಪತ್ ರಾಯ್ ಸರ್ ಹೇಳಿದ ಪ್ರಕಾರ ಮೊನ್ನೆ ಶೀಘ್ರದಲ್ಲಿ ಕರೀತಾ ಇದ್ದಾರೆ ನಿಮ್ಮನ್ನ ಪ್ರಧಾನಮಂತ್ರಿಗಳು ಅನ್ನೋ ವಿಷಯ ಹೇಳಿದ್ದಾರೆ. ನಾನು ಕಾತರದಿಂದ ಕಾಯ್ತಾ ಇದ್ದೀನಿ ಈ ಒಂದು ನನ್ನ ಅನುಭವನ ಅವ್ರ ಜೊತೆ ಹಂಚ್ಕೊಳ್ಳಿಕ್ಕೆ. ಯೋಗಿ ಆದಿತ್ಯನಾಥ್ ಅವರು ಕಲ್ಲಿನ ಜೊತೆ ಒಂದು 20 ನಿಮಿಷ ಹಿಂದಿನ ದಿವಸ ರಾತ್ರಿ ಒಂದು ಅರ್ಧ ಗಂಟೆ ಅವರು ಇದ್ರು. ಬೆನ್ ತಟ್ಟಿ ಭಾಳ ಸುಂದರವಾಗಿ ಮಾಡಿದ್ದೀರಾ ಅಂತೇಳಿ, ಆಮೇಲೆ ರಾಮನ ಲಕ್ಷಣಗಳು, ಲಲ್ಲನ ಲಕ್ಷಣಗಳು ಏನಿದೆ ಅದ್ರ ಪ್ರಕಾರನೇ ಮಾಡಿದ್ದೀರಾ. ಯಾಕಂದ್ರೆ ನಮಗೆ ಉತ್ತರ ಭಾರತದಲ್ಲಿ ಕಪ್ಪು ಕಲ್ಲಿನ ಪರಿಚಯ ಭಾಳ ಕಡಿಮೆ. ಜೊತೆಗೆ ನಮಗೆ ಕಾಂಪಿಟೇಷನ್ ಬಿಳಿ ಮಗು ಇತ್ತು, ನಾವು ಕಪ್ಪು ಮಗುನು ಗೆಲ್ಲಿಸ್ಬೇಕಿತ್ತು. ಹೌದು, ರಾಜಸ್ಥಾನದೊಂದು ಹೌದು ಮೂರ್ತಿ ಅಲ್ವಾ. ಅಂದ್ರೆ ನಾನು ಇವಾಗ ನೋಡಿದ್ದೆ, ಅವಾಗ ನೋಡಿರಲ್ಲ ನಾನು. ಆಮೇಲೆ ಸೆಲೆಕ್ಷನ್ ಮಾಡ್ತಿರೋರಲ್ಲಿ ನಮ್ಮ ದಕ್ಷಿಣ ಭಾರತದಿಂದ ನಮ್ಮ ಪೇಜಾವರ್ ಶ್ರೀಗಳು ಒಬ್ಬರೇ ಇರೋದು, ಇನ್ನೆಲ್ಲ ಉತ್ತರ ಭಾರತದವರು ಬಿಳಿ ಕಲ್ಲಿಗೆ ಪರಿಚಯ ಇರೋರು. ಹೌದು, ಮೊದಲನೇ ಬಾರಿಗೆ ಬಿಳಿ ಕಲ್ಲಿಗೂ ಒಂದು ಕಾಂಪಿಟೇಷನ್ ಹೇಳಿ ಕಪ್ಪು ಕಲ್ಲಿನ ಅವರು ಬಿಳಿ ಕಲ್ಲು ಇಷ್ಟಪಟ್ಟಿದ್ರು, ಆದರೂ ಅದನ್ನ ಮೀರಿ ಇದನ್ನ ಸೆಲೆಕ್ಟ್ ಮಾಡಿದ್ದಾರೆ. ಈ ಒಂದು ಬೆಳವಣಿಗೆ ಏನಾಗುತ್ತೆ, ನಮ್ಮ ಕನೆಕ್ಷನ್ ನಮ್ಮ ದಕ್ಷಿಣ, ಈಗ ಉತ್ತರ ಭಾರತದ ಜೊತೆ ಇದು ಒಂದು ಒಳ್ಳೆಯ ಒಂದು ಬೆಸುಗೆನ ಬೆಳೀತಾ ಇದೆ. ಈಗ ನಮ್ಮ ದಕ್ಷಿಣ ಭಾರತದವ್ರಿಗೂ ಇದು ಸಪ್ರೇಟ್ ಅನ್ನಿಸ್ತಾ ಇಲ್ಲ. ಉತ್ತರ ಭಾರತದ ಆಲ್ರೆಡಿ ಇದು ತುಂಬ ಇಷ್ಟ ಆಗಿದೆ. ನಮ್ಮ ದಕ್ಷಿಣ ಭಾರತದವ್ರಿಗೂ ಇದು ಕಪ್ಪು, ನಾವೆಲ್ಲರೂ ಬಹಳ ದೇವ್ರನ್ನ ನೋಡಿ ಬೆಳೆದಿರೋ ನಾವೆಲ್ಲ ಕಪ್ಪು ಶಿಲೆಯಲ್ಲೇ. ಸೊ ಎರಡು ನಮ್ಮ ಒಂದು ಬೆಸುಗೆ ಆಗೋ ಒಂದು ದೊಡ್ಡ ಕಾರ್ಯ ಆಗಿದೆ.